ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಗೊಂದಲ ಇದೆ. ಆದ್ರೆ ಎಲ್ಲ ಗೊಂದಲಗಳ ನಡುವೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಾಯಿತು. ನಮ್ಮ ಸರ್ಕಾರ 5 ವರ್ಷ ಬಂಡೆ ತರ ಗಟ್ಟಿಯಾಗಿರುತ್ತೆ ಅಂತ ಸಿಎಂ ಹಾಗೆ ಡಿಸಿಎಂ ಮಾತಾಡಿದ್ದಾರೆ. ಅಂತಿಂತ ಜೋಡಿ ಅಲ್ಲ ನಮ್ದು, 5 ವರ್ಷ ಬಂಡೆ ತರ ಇರ್ತೀವಿ, ನಮ್ಮಿಬ್ರು ಮಧ್ಯ ಯಾರು ಕೂಡ ತಂದಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಡಿಕೆಶಿ ಕೈ ಎತ್ತಿ ನಮ್ಮ ಸರ್ಕಾರ ಭದ್ರ ಅಂತ ಮುಖ್ಯಮಂತ್ರಿಗಳು ಸಂದೇಶವನ್ನ ರವಾನಿಸಿದ್ದಾರೆ. ಬಂಡೆ ಪದ ಬಳಸ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ ಖುಷ್ ಆಗೋಗ್ಬಿಟ್ರು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾದಂತಹ ಘೋಷಣೆಯನ್ನ ಮಾಡಿದ್ದಾರೆ. ನೋಡಿ, ಬಹಳ ಅದ್ಭುತವಾಗಿದೆ ದೃಶ್ಯ ನೋಡೋದಕ್ಕೆ. 2 ಕಣ್ಗಳು ಸಾಲ್ತಾ ಇಲ್ಲ. ಅದು ಒಳಗೆ ಏನೇನಿದೆಯೋ ಗೊತ್ತಿಲ್ಲ, ಆದರೆ ಹೊರಗಡೆ ಮಾತ್ರ ಕೈ ಮೇಲಕ್ಕೆತ್ತಿ ಬಂಡೆ ತರ ಗಟ್ಟಿಯಾಗಿದೆ, ನಮ್ಮಿಬ್ರು ಮಧ್ಯೆ ಯಾರೂ ತಂದಿಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ 5 ವರ್ಷ ಗಟ್ಟಿಯಾಗಿರುತ್ತೆ, 5 ವರ್ಷ ನಾನೇ ಸಿಎಂ ಆಗಿರ್ತೀನಪ್ಪ, ನೀನು ದಯವಿಟ್ಟು ಆರಾಮಾಗಿರು ಅಂತ ಹೇಳ್ದಂಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಡಿಸಿಎಂ ಡಿಕೆಶಿ ಕೈ ಹಿಡಿದು ವಿಪಕ್ಷಗಳಿಗೆ ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ. ದಸರಾ ಒಳಗಡೆ ಸರ್ಕಾರ ಪತನ ಅಂತ ಬಿಜೆಪಿ ಮಾತನಾಡ್ತಾ ಇತ್ತು, ಆದ್ರೆ ಬಿಜೆಪಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿರ್ತೀವಿ ಅನ್ನುವಂಥ ಸಂದೇಶವನ್ನ ಸಿಎಂ ರವಾನಿಸಿದ್ದಾರೆ. ಬಂಡೆ ಪದ ಬಳಸಿ ಸಿಎಂ ಏನ್ ಸುಳಿವನ್ನ ಕೊಟ್ರು? ಹಾಗಾದ್ರೆ ಡಿಸಿಎಂ ಡಿಕೆಶಿ ಕೈ ಹಿಡಿದು ವಿಪಕ್ಷಗಳಿಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ದಸರಾ ಒಳಗಡೆ ಸರ್ಕಾರ ಪತನ ಆಗುತ್ತೆ ಅಂತ ಬಿಜೆಪಿಗರು ಮಾತಾಡ್ತಾ ಇದ್ರು, ಆದ್ರೆ ಆ ಮಾತಿಗೆ ಈಗ ತದ್ವಿರುದ್ಧವಾಗಿ ನಾವು ಒಗ್ಗಟ್ಟಾಗಿರ್ತೀವಿ ಅನ್ನುವಂಥ ಸಂದೇಶವನ್ನ ಸಿಎಂ ರವಾನಿಸಿದ್ದಾರೆ. ನಗ್ನಗ್ತಾ ಡಿಕೆ ಶಿವಕುಮಾರ್ ಕೈ ಹಿಡಿದು ಹೇಳಿದ್ರು. ಸಿದ್ದರಾಮಯ್ಯ ಅವರು ಬಂಡೆ ಪದ ಬಳಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಖುಷಿಯಾದ್ರು. ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. 6 ವರ್ಷಕ್ಕೂ ಹೇಳಿದಾರಂತೆ, ಭವಿಷ್ಯ ನೋಡ್ತಿದ್ದೀನಿ ಅಂತ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕೆಲವೊಂದ್ಸಲ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಇಂಥ ಒಂದು ದೃಶ್ಯವನ್ನ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈ ಹಿಂದೆ ಎಲೆಕ್ಷನ್ ಟೈಮಲ್ಲೂ ಕೂಡ ಇಬ್ರು ಏನೇನೋ ಮಾಡಿ ಒಂದು ವಿಡಿಯೋ ಎಲ್ಲ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು. ಅಂಡ್ ಇವತ್ತಿನ ಈ ದೃಶ್ಯ ಕೂಡ ನೋಡೋದಕ್ಕೆ ಬಹಳ ಸೊಗಸಾಗಿದೆ, ಬಹಳ ಚೆನ್ನಾಗಿದೆ. ಆದ್ರೆ ಬಂಡೆ ತರ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ಪದ ಬಳಸಿ ಸಿದ್ದರಾಮಯ್ಯ ಏನ್ ಸಂದೇಶ ಕೊಡಕ್ ಹೊರಟ್ರು ಅನ್ನೋ ಪ್ರಶ್ನೆ ಇದೆ. ಏನ್ ಹೇಳ್ತೀರಿ ರೂಪೇಶ್? ಸಿಂಧೂರ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಿಎಂ ಅದೇ ರೀತಿಯಾಗಿ ಡಿಸಿಎಂ ಒಂದು ಸಂದೇಶವನ್ನು ಸಾರುವಂತ ಪ್ರಯತ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ, ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಅಥವಾ ಕಳೆದ ಒಂದು 15 ದಿನಗಳು ನೋಡ್ತಾ ಇದೀವಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಒಂದು ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ, ಒಂದು ಕಡೆ ಡಿ ಕೆ ಶಿವಕುಮಾರ್ 3 ತಿಂಗಳಲ್ಲಿ ಸಿಎಂ ಆಗ್ತಾರೆ ಅಂತೇಳಿ ಡಿಸಿಎಂ ಅವರು ಆಪ್ತರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿಎಂ ಅವರೇ ಇರ್ತಾರೆ ಅಂತೇಳಿ ಕೆಲವೊಂದಿಷ್ಟು ಜನ ಸೆಪ್ಟೆಂಬರ್ ಕ್ರಾಂತಿ, ಕೆಲವೊಂದಿಷ್ಟು ಜನ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಮೂಲಕವಾಗಿ ಒಂದು ಕಡೆ ಪಕ್ಷದ ಒಳಗಡೆನೂ ಕೂಡ ಒಂದು ಸಂದೇಶವನ್ನು ರವಾನಿಸಬೇಕು. ಸಿಎಂ ಬಳಸಿದಂತ ಪದ ಬಂಡೆ ರೀತಿಯಲ್ಲಿ 5 ವರ್ಷ ಆಡಳಿತವನ್ನು ನಡೆಸ್ತೇವೆ ಅಂತೇಳಿ ಹೇಳೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ನ ಪ್ರೈಸ್ ಮಾಡುವಂತ ಕೆಲಸವನ್ನ ಮಾಡಿದ್ರ ಅಂತ ಹೇಳಿ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ಬಳಿಕವಾಗಿ ಬಿಜೆಪಿ ಪದೇ ಪದೇ ಹೇಳ್ತಾ ಇತ್ತು, ಸರ್ಕಾರ ಉರುಳಿ ಹೋಗುತ್ತೆ, ದಸರಾವರೆಗೂ ಕೂಡ ಸರ್ಕಾರ ಇರೋದಿಲ್ಲ ಅಂತೇಳಿ. ಇದು ಕೇವಲ ಈ ಬಾರಿ ಅಂತಲ್ಲ, ಹೋದ ಬಾರಿ ಕೂಡ ಹೇಳೋದು ದಸರಾ ಡೆಡ್ಲೈನ್ ಅಂತೇಳಿ ಕಳೆದ ವರ್ಷ ಕೂಡ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಅಲ್ಲೋ
ಕಲ್ಲೋಲ ಆಗುತ್ತೆ ಅಂತೇಳಿ. ಆ ಡೆಡ್ ಲೈನ್ ವರ್ಕೌಟ್ ಆಗಿರ್ಲಿಲ್ಲ. ಈ ಬಾರಿ ಸೀರಿಯಸ್ ಆಗಿ ಡೆಡ್ ಲೈನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 2.5 ವರ್ಷ ಆಗ್ತಾ ಇದೆ, ಸಿಎಂ ಅಧಿಕಾರ ಬಿಟ್ಟುಕೊಡುವಂತ ಹೊತ್ತು ಬಂದಿದೆ ಅಂತೇಳಿ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಒಂದೇ ರೀತಿಯಲ್ಲಿದ್ದೇವೆ, ಒಂದು ವಿಶ್ವಾಸದಲ್ಲಿದ್ದೇವೆ ಅಂತೇಳಿ ಒಂದು ಸಂದೇಶವನ್ನು ರವಾನಿಸಬೇಕಾಗಿತ್ತು. ಹೀಗಾಗಿ ಹಿಂದೆನೂ ಕೂಡ ಮೈಸೂರು ಕಾರ್ಯಕ್ರಮ ಬಂದಾಗ ಹೀಗೆ ಮಾತಾಡಿದ್ರು. ಇವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಒಂದ್ ಕಡೆ ಹೈಕಮಾಂಡ್ ಅನ್ನು ಓಲೈಸೋದು, ಒಂದ್ ಕಡೆ ಶಾಸಕರಿಗೆ ಮಾತಾಡ್ ಕೇಳ್ತಾ ಇಲ್ಲ, ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಅವರು ಕೂಡ ಒಂದು ಸಂದೇಶವನ್ನು ರವಾನಿಸಬೇಕು. ಅದೇ ರೀತಿ ವಿಪಕ್ಷಗಳು ಕೂಡ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕು. ಈ ಕಾರ್ಯಕ್ರಮ ಮೂಲಕ ಮೆಸೇಜ್ ಅನ್ನು ಪಾಸ್ ಮಾಡಿದ್ರು ಅಂತ ಹೇಳಿ. ಆದ್ರೆ ಬಂಡೆ ಅಂತ ಹೇಳ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಸಂತೋಷ ಆಗಿದೆ, ದಿಲ್ ಖುಷ್ ಆದ್ರು ಅಂತ ಹೇಳಿ ಕೂಡ ಮಾಹಿತಿಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಮೊದಲೆಲ್ಲ ಹೇಳ್ತಾ ಇದ್ರು ನಾನೇ ಸಿಎಂ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಈಗ 5 ವರ್ಷ ನಾವು ಅಧಿಕಾರದಲ್ಲಿ ಇರ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಕಾರ್ನರ್ ಆದ್ರ ಅಥವಾ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯನ್ನ ತ್ಯಾಗ ಮಾಡ್ಕೊಡೋದು ಪಕ್ಕನ ಅಂತೇಳಿ ವಿಶ್ಲೇಷಣೆ ನಡೀತಾ ಇದ್ದಾವೆ. ಆದ್ರೆ ಈ ಮಾತಲ್ಲೇ ಕುರ್ಚಿಯನ್ನು ಬಿಟ್ಟು ಕೊಡ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಾರಾಗಿ ಡಿ ಕೆ ಶಿವಕುಮಾರನ್ನ ಅಗತ್ಯತೆಯನ್ನ ಈ ಒಂದು ಸಂದರ್ಭದಲ್ಲಿ ಸಿಎಂ ಅವರು ನೆನೆಸಿಕೊಂಡ್ರು ಅಂತೇಳಿ ಹೇಳ್ಬಹುದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.